7ನೇ ತರಗತಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ SA2 ಮಾರ್ಚ್ 2026. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರು ನಡೆಸುವಂತಹ 7ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 ವಿಷಯ ವಿಜ್ಞಾನ. ಸಮಯ 1 ಗಂಟೆ 30 ನಿಮಿಷ ಇತ್ತು. ಗರಿಷ್ಠ ಅಂಕಗಳು 40. ವಿದ್ಯಾರ್ಥಿಗಳಿಗೆ ಸೂಚನೆ ಈ ರೀತಿಯಾಗಿದ್ವು: ಪ್ರಶ್ನೆಗಳನ್ನು ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ. ಪ್ರಶ್ನೆ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೆದು ಉತ್ತರಿಸಿ ಅಂತ ಇತ್ತು. ಫಸ್ಟ್ ಮೇನ್ ನೋಡಿ, ಈ ಕೆಳಗಿನವುಗಳಿಗೆ ಪ್ರತಿಯೊಂದಕ್ಕೆ 4 ಉತ್ತರಗಳನ್ನ ನೀಡಿದ್ದು ಸರಿಯಾದದ್ದನ್ನ ಆರಿಸಿ ಬರೆಯಿರಿ. ಹೃದಯದಲ್ಲಿ 2 ಕೋಣೆಗಳ ನಡುವೆ ಅಡ್ಡಗೋಡೆಗಳು ಈ ಪ್ರಕ್ರಿಯೆಯನ್ನ ತಡೆಯಲು ಸಹಾಯ ಮಾಡುತ್ತವೆ. ಯಾವುದು ಅಂದ್ರ ಆಕ್ಸಿಜನ್ ಯುಕ್ತ ರಕ್ತದ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದ ಮಿಶ್ರಣ ತಡೆಯಲು ಸಹಾಯ ಮಾಡುತ್ತವೆ. ಬಿ ಆಪ್ಷನ್ ರೈಟ್. ನೆಕ್ಸ್ಟ್, ಈ ಕೆಳಗಿನ ಚಿತ್ರದಲ್ಲಿ ರಾಣಿಯು ಎ ಇಂದ ರಾಣಿ ಪ್ರಾರಂಭ ಮಾಡಿ ಬಿ ಗೆ ತಲುಪುತ್ತಾಳೆ. ಬಿ ಗೆ ಬಂದ್ಲು 8. ನಂತರ ಬಿ ಇಂದ ಸಿ ಗೆ 12. ನಂತರ ಸಿ ಇಂದ ಡಿ ಗೆ 12, 5, 17. ಡಿ ಇಂದ ಇ ಗೆ 17, 9, 26. ಚಲಿಸಿದ ಒಟ್ಟು ದೂರ ಎಷ್ಟು? 26 ಮೀಟರ್. 4 ಬ್ಯಾಟರಿಯಲ್ಲಿ ಈ ಜೋಡಣೆ, 4 ಕೋಶಗಳ ಬ್ಯಾಟರಿಯಲ್ಲಿ ಈ ಜೋಡಣೆಯು ನೋಡ್ರಿ, ಇದಕ್ಕ ಗ್ರೇಸ್ ಮಾರ್ಕ್ಸ್ ಸಿಗತ್ತ. ಅವರು ಕೀ ಆನ್ಸರ್ದೊಳಗ ಈ ಆನ್ಸರ್ ಅಂತ ಹೇಳುತ್ತಾ ಅದ್ರ ನೋಡ್ರಿ, ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್, ಈ ಕಡೆ ಪ್ಲಸ್ ಐತಿ. ಹೌದಾ? ಮಂಡಲವನ್ನು ಪೂರ್ಣಗೊಂಡಿಲ್ಲ, ಜೋಡಣೆ ಸರಿ ಇದೆ. ಋಣಾಗ್ರ ಜೋಡಣೆ ಮಾಡಬೇಕು ಅಂತ ಹೇಳ್ಯಾರ, ಧನಾಗ್ರ ಜೋಡಣೆ ಮಾಡಬೇಕು ಅಂತ ಹೇಳ್ಯಾರ. ಆ ತರ ಮಾಡಕ್ಕಾಗಲ್ಲ. ಅದ್ರ ಆಪ್ಷನ್ ಇದು ಅಂತ ಕೊಟ್ಟರ ನೋಡ್ರಿ, ನೀವ್ ಯಾವ್ದು ಹಾಕಿರ. ಸಮತಲ ದರ್ಪಣದಲ್ಲಿ ಉಂಟಾಗುವ ವಸ್ತುವಿನ ಪ್ರತಿಬಿಂಬವು ನೇರ ಹಾಗೂ ಅದೇ ಗಾತ್ರದ ಪ್ರತಿಬಿಂಬ ಇರುತ್ತೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಖಾಲಿ ಬಿಟ್ಟಿರುವ ಜಾಗಗಳನ್ನ ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿರಿ. ಪರಾಗವು ಶಲಾಕಾಗ್ರಕ್ಕೆ ತಲುಪುವ ಪ್ರಕ್ರಿಯೆ ಪರಾಗ ಸ್ಪರ್ಶ ಅಂತ ಹೇಳ್ತಾರ. ಪರಾಗ ಸ್ಪರ್ಶ. ವೇಗ = ದೂರ ಡಿವೈಡ್ ಬೈ ಸಮಯ. ಕಾಡುಗಳು ಪ್ರಾಣಿಗಳ ಶ್ವಾಸಕ್ರಿಯೆಗೆ ಅಗತ್ಯವಿರುವ ಆಮ್ಲಜನಕವನ್ನ ನೀಡುತ್ತವೆ. ನೀರನ್ನ ಕಲುಷಿತಗೊಳಿಸುವ ವಸ್ತುಗಳನ್ನ ನೀರಿಗೆ ಸೇರಿಸುವ ವಿಧಾನವನ್ನ ಮಲಿನಕಾರಕಗಳು ಎನ್ನುವರು. ಅವಕ್ಕೆ ನಂತರ ಮಲಿನಕಾರಕಗಳು ಎನ್ನುವರು. ನೆಕ್ಸ್ಟ್, ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 4 ಪ್ರಶ್ನೆಗಳು ಇರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ, 4 ಅಂಕ ದೊರೆಯುತ್ತೆ ನಿಮ್ಗಿಲ್ಲ. ಆಲೂಗಡ್ಡೆಯಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತದೆ ಅಂತ ಹೇಳ್ಯಾರ? ಕಾಯಜ ರೀತಿಯ ಸಂತಾನೋತ್ಪತ್ತಿ. ಬೆಳಕು ಗೋಳ ದರ್ಪಣದಲ್ಲಿ ಹಿಂದಿರುಗುವಿಕೆ ಪ್ರಕ್ರಿಯೆಯನ್ನ ಏನೆಂದು ಕರೆಯಲಾಗುತ್ತದೆ? ಪ್ರತಿಫಲನ. ಬೆಳಕಿನ ಪ್ರತಿಫಲನ ಅಂತ ಕರೀತಾರ. ಪ್ರತಿಫಲನ. ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡಲು ಯಾವುದಾದ್ರೂ ಒಂದು ಮಾರ್ಗವನ್ನ ತಿಳಿಸಿ. ಗಿಡಗಳಿಗೆ ಬಿಡುವುದು. ಗಿಡ ಮರಗಳಿಗೆ ಆ ನೀರನ್ನ ಬಿಡುವುದು, ಇದು ಒಂದು ಮಾರ್ಗ. ಅರಣ್ಯೀಕರಣ ಎಂದರೇನು? ಗಿಡ ಮರಗಳನ್ನ ಹೆಚ್ಚಾಗಿ ಬೆಳೆಸಿ
ಬೆಳೆಸಿ ಕಾಡು ಉಳಿಸುವುದು, ಕಾಡು ಉಳಿಸುವುದು ಇದಕ್ಕೆ ಅರಣ್ಯೀಕರಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಭಾಗದಲ್ಲಿ 10 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 2 ಅಂಕ, ಅಂದ್ರೆ 20 ಅಂಕಗಳು ಈ ಭಾಗದಲ್ಲಿ ದೊರೆತವೆ ನಿಮ್ಗ. ಹೃದಯದ ಕಾರ್ಯವೇನು? ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕಯುಕ್ತ ರಕ್ತವನ್ನ ಪಂಪ್ ಮಾಡುವುದು ಮತ್ತು ಆಮ್ಲಜನಕರಹಿತ ರಕ್ತವನ್ನ ಶ್ವಾಸಕೋಶಕ್ಕೆ ಶುದ್ಧೀಕರಣಕ್ಕಾಗಿ ಕಳಿಸುವುದು ಹೃದಯದ ಮುಖ್ಯ ಕಾರ್ಯವಾಗಿದೆ. ಸಸ್ಯಗಳಲ್ಲಿ ಫ್ಲೋಯಂ ಒಂದು ಅಗತ್ಯವಾದ ಅಂಗಾಂಶ. ಏಕೆ? ಎಲೆಗಳಲ್ಲಿ ದ್ವಿತೀಯ ಸಂಶ್ಲೇಷಣೆಯಿಂದ ತಯಾರಾದ ಆಹಾರವನ್ನು ಸಸ್ಯದ ಇತರ ಎಲ್ಲಾ ಭಾಗಗಳಿಗೆ ಸಾಗಿಸಲು ಫ್ಲೋಯಂ ಅಂಗಾಂಶ ಅಗತ್ಯವಾಗಿದೆ. ಅಂದ್ರ ಖನಿಜ ಮತ್ತು ಲವಣಗಳನ್ನ ಫ್ಲೋಯಂ ಅಂಗಾಂಶ ಸಾಗಿಸುತ್ತ, ಆಹಾರವನ್ನ ಸಾಗಿಸುತ್ತ ಸಸ್ಯದ ವಿವಿಧ ಭಾಗಗಳಿಗೆ. ಅದಕ್ಕ ಫ್ಲೋಯಂ ಅಗತ್ಯವಾಗಿದೆ. ಚಲನೆಯ ವಿಧಗಳಾವವು? ಚಲನೆಯ ವಿಧಗಳು ಸರಳ ರೇಖಾ ಚಲನೆ, ವೃತ್ತೀಯ ಚಲನೆ ಮತ್ತು ಆಂದೋಲನ ಅಥವಾ ಆವರ್ತಕ ಚಲನೆ ಅಂತ ಹೇಳ್ತೀವಿ. ಇವು ಚಲನೆಯ ಪ್ರಮುಖ ವಿಭಾಗಗಳು. ಒಂದು ವಾಹನವು 120 ಕಿಲೋಮೀಟರ್ ದೂರವನ್ನ 3 ಗಂಟೆಗಳಲ್ಲಿ ತಲುಪಿತು. ಅದರ ಸರಾಸರಿ ವೇಗವನ್ನ ಲೆಕ್ಕ ಹಾಕಿರಿ ಅಂತ ಹೇಳ. ನೋಡ್ರಿ, ಕೊಟ್ಟಿರೋದೇನು? ದೂರ ಇಸ್ ಈಕ್ವಲ್ ಟು 120 ಕಿಲೋಮೀಟರ್, ಕಾಲ 3 ಗಂಟೆ, ವೇಗ ಇಸ್ ಈಕ್ವಲ್ ಟು, ಅವ್ರು ಕೇಳಿರೋದೇನು? ವೇಗ ಇಸ್ ಈಕ್ವಲ್ ಟು ದೂರ ಡಿವೈಡ್ ಬೈ ಕಾಲ. ಇದು ಸೂತ್ರ. ವೇಗ ಇಸ್ ಈಕ್ವಲ್ ಟು 100, ದೂರ ಎಷ್ಟೈತಿ? 120 ಡಿವೈಡ್ ಬೈ 3. 3 1 3 4 0 ಅಂದ್ರ 40 ಕಿಲೋಮೀಟರ್ ಪರ್ ಗಂಟೆ ಅಂತ ಹೇಳ್ತಾರ. ಪ್ರತಿ ಗಂಟೆಗೆ 40 ಕಿಲೋಮೀಟರ್ ಅಂತ ಅದು. ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿದಾಗ ಫ್ಯೂಸ್ನ ತಂತು ಕರಗುವುದು ಏಕೆ ಅಂತ ಹೇಳ್ಯಾರ. ಫ್ಯೂಸ್ನ ತಂತು ಕರಗಲು ಕಾರಣ ಹೆಚ್ಚಿನ ವಿದ್ಯುತ್ ಹರಿವು ಉಂಟಾದಾಗ ತಂತಿಯಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ. ಫ್ಯೂಸ್ ತಂತಿಯ ಕರಗುವ ಬಿಂದು ಕಡಿಮೆ ಇರುವುದರಿಂದ ಅದು ಕರಗಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿ ಉಪಕರಣವನ್ನ ರಕ್ಷಿಸುತ್ತದೆ. ಕಾಂತೀಯ ಪರಿಣಾಮವನ್ನ ಆಧರಿಸಿದ 4 ಉಪಕರಣಗಳನ್ನ ಹೆಸರಿಸಿ ಅಂತ ಹೇಳ್ಯಾರ. ಕಾಂತೀಯ ಪರಿಣಾಮ ಆಧಾರಿತ ಉಪಕರಣಗಳು ವಿದ್ಯುತ್ ಗಂಟೆ, ಟೆಲಿಫೋನ್, ವಿದ್ಯುತ್ ಮೋಟಾರ್, ಫ್ಯಾನ್, ಟಿವಿ ಇನ್ನು ಮುಂತಾದವು. ಚಮಚದ ಒಳಭಾಗವು ಯಾವ ರೀತಿಯ ಬಿಂಬವನ್ನ ಉಂಟು ಮಾಡುತ್ತದೆ? ಚಮಚದ ಒಳಭಾಗ ಇದು ನಿಮ್ನ ದರ್ಪಣದಂತೆ ವರ್ತಿಸುತ್ತದೆ. ತಲೆ ಕೆಳಗಾದ ಬಿಂಬವನ್ನ ಉಂಟು ಮಾಡುತ್ತದೆ. ನೆಕ್ಸ್ಟ್, ನಿಮ್ನ ದರ್ಪಣದ 2 ಉಪಯೋಗಗಳನ್ನ ಹೆಸರಿಸಿ ಅಂತ ಹೇಳ್ಯಾರ. ಒಂದು ಉಪಯೋಗ ಏನಂದ್ರ ದಂತ ವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಬಿಂಬವನ್ನ ಪಡೆಯಲು ಇದನ್ನು ಬಳಸ್ತಾರ. ನೆಕ್ಸ್ಟ್, ಟಾರ್ಚ್ ವಾಹನಗಳ ಹೆಡ್ಲೈಟ್ ಗಳಲ್ಲಿ ಶಕ್ತಿಶಾಲಿ ಬೆಳಕಿನ ಕಿರಣಗಳನ್ನ ಪಡೆಯಲು ಬಳಸ್ತಾರ. ಅಂತ ಒಳಚರಂಡಿ ನೀರನ್ನ ನೈಸರ್ಗಿಕ ಜಲಮೂಲಗಳಿಗೆ ಬಿಡುವ ಮೊದಲು ಸರಿಯಾಗಿ ಸಂಸ್ಕರಿಸದಿದ್ದರೆ ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳೇನು? ಏನೇನ್ ಪರಿಣಾಮ ಆಗ್ತಾವಂದ್ರ ಜಲಚರ ಪ್ರಾಣಿಗಳು, ಸಸ್ಯಗಳು ಆಮ್ಲಜನಕದ ಕೊರತೆಯಿಂದ ಸಾಯುತ್ತವೆ. ಕುಡಿಯುವ ನೀರಿನ ಮೂಲಗಳು ಮಲಿನಗೊಂಡು ಕಾಲರಾ, ಟೈಫಾಯ್ಡ್ ನಂತಹ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ.
ಚರಂಡಿ ನೀರಿನಲ್ಲಿ ಕಂಡುಬರುವ ಕೆಲವು ಸಾಮಾನ್ಯ ಕಲ್ಮಶಗಳು ಯಾವುವು? ಮಾನವನ ಮಲಮೂತ್ರ, ಆಹಾರದ ತ್ಯಾಜ್ಯ, ಸಾಬೂನಿನ ನೊರೆ, ರೋಗಾಣುಗಳು ಅಂದ್ರೆ ಬ್ಯಾಕ್ಟೀರಿಯಾ, ಪ್ಲಾಸ್ಟಿಕ್ ನಂತಹ ಕರಗದ ವಸ್ತುಗಳು ಇವು ಸಾಮಾನ್ಯವಾಗಿ ಕಂಡುಬರುವಂತಹ ಕೆಲವು ಕಲ್ಮಶಗಳಾಗಿವೆ. ನೆಕ್ಸ್ಟ್ ಇನ್ನ ಫಿಫ್ತ್ ಮೇನ್ ನೋಡ್ರಿ, ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ಈ ಭಾಗದಲ್ಲಿ 2 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 4 ಅಂಕ ಅಂದ್ರೆ 8 ಅಂಕಗಳು ಈ ಭಾಗದಲ್ಲಿ ದೊರೆಯುತ್ತವೆ ನಿಮ್ಗೆ. ಕಾಡುಗಳನ್ನ ಸಂರಕ್ಷಿಸಬೇಕು ಎಂಬ ವಿಷಯದ ಕುರಿತು ಪ್ರಬಂಧ ಬರೆಯಿರಿ ಅಂತ ಹೇಳ್ಯಾರ. ಕಾಡುಗಳನ್ನು ಸಂರಕ್ಷಿಸಬೇಕು ಏಕೆಂದರೆ ಕಾಡುಗಳು ನಮ್ಗೆ ಆಮ್ಲಜನಕವನ್ನ ನೀಡುತ್ತವೆ. ಇದು 1 ಪಾಯಿಂಟ್ ಆಯ್ತು. ಮತ್ತು ಮಳೆಯನ್ನ ತರಿಸಲು ಸಹಾಯಕಾರಿ. ಅವು ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣಗಳಾಗಿವೆ. ಇದು ಒಂದರೊಳಗ 3 ಪಾಯಿಂಟ್ ಅದಾವು. ಮಣ್ಣಿನ ಸವಕಳಿಯನ್ನ ತಡೆಗಟ್ಟುತ್ತವೆ ಮತ್ತು ಜಾಗತಿಕ ತಾಪಮಾನವನ್ನ ಕಡಿಮೆ ಮಾಡುತ್ತವೆ. ಆದ್ದರಿಂದ ಪರಿಸರ ಸಮತೋಲನಕ್ಕಾಗಿ ನಾವು ಕಾಡುಗಳನ್ನ ಬೆಳೆಸಬೇಕು ಮತ್ತು ಸಂರಕ್ಷಿಸಬೇಕು. ಇಷ್ಟು ಬರೆದ್ರಂದ್ರೆ ನಿಮ್ಗೆ 4 ಅಂಕಗಳು ದೊರೀತಾವ. ಚಿತ್ರದ ಮೂಲಕ ಹೂವಿನಿಂದ ಹಣ್ಣಿನವರೆಗೆ ವಿಕಾಸದ ಹಂತಗಳನ್ನ ಹೆಸರಿಸಿ ಅಂತ ಹೇಳ್ಯಾರ. ಹೂವಿನಿಂದ ಹಣ್ಣಿನವರೆಗಿನ ವಿಕಾಸದ ಹಂತಗಳು ಇಲ್ಲಿ ನೋಡ್ರಿ. ಹೂವು ರಚನೆ, ಅಂಡಾಶಯ ಹೊಂದಿದೆ. ಇಲ್ಲೇ ಈ ತರ ಹೊಂದಿರುತ್ತ. ಪರಾಗಸ್ಪರ್ಶ ಆಗತ್ತ, ಅದಕ್ಕ ಸಂಯೋಗ ಹೊಂದುತ್ತ. ಇಲ್ಲಿ ನೋಡ್ರಿ, ಪರಾಗರೇಣು, ಪರಾಗನಾಳ, ಅಂಡಾಶಯ. ಅಂಡಾಶಯದ ವೃದ್ಧಿ ಆಗುತ್ತ. ಈ ತರ ಹಣ್ಣಿನ ನಿರ್ಮಾಣ ಆಗತ್ತ. ಹಣ್ಣ ಆದ ನಂತರ ಬೀಜ. ಅವ್ರೇನ ಹಣ್ಣಿನವರೆಗೂ ಅಷ್ಟ ಹೇಳ್ಯಾರ. ಇದು ಎಲ್ಲ ಈ ತರ ಬರೀರಿ ಅಂತ ಹೇಳ್ಯಾರ. ಇಷ್ಟು ಬರೀರಿ. ಚಿತ್ರದ ಮೂಲಕ ಅವ್ರು ಹೇಳಿರ್ ನೋಡ್ರಿ, ಚಿತ್ರದ ಮೂಲಕ. ಅದಕ್ಕ ಚಿತ್ರದ ಮೂಲಕ. ಇದು ಚಿತ್ರ. ಇದಿಷ್ಟು ಈ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ರಲ್ಲ, ಕೀ ಆನ್ಸರ್ ನೋಡಿದ್ರಿ. ನಿಮ್ಗೆ ಎಷ್ಟು ಸರಿ ಆದ್ವು, ಎಷ್ಟು ಅಂಕಗಳು ಬರ್ತಾವ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಒತ್ತಿ. ಧನ್ಯವಾದಗಳು.